ಎಲ್ಲ ಕರ್ನಾಟಕ ಜನತೆಗೆ ಈ ನಿಮ್ಮ ಬಂಗಾರದ ಹುಡುಗ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಡಿಯೋಲ್ಲಿ ನಾನು ರೀಸೆಂಟಾಗಿ ಶಬರಿಮಲೆಗೆ ಹೋಗಿದ್ದೆ. ಅದಾದಮೇಲೆ ನಾವು ಯಾವ ಪ್ಲೇಸ್ನ ವಿಸಿಟ್ ಮಾಡಿದ್ರಿ ಅನ್ನೋದನ್ನ ಈ ವಿಡಿಯೋಲಿ ನೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೀಟಾಗಿ ನೋಡಿ ಫ್ರೆಂಡ್ಸ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ತುಂಬ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೀವು ಒಂದು ಸಬ್ಸ್ಕ್ರೈಬಿಂದ ನನಗೆ ಪ್ರೋತ್ಸಾಹ ಸಿಗ್ದಂಗೆ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ನೆಕ್ಸ್ಟ್ ಹೋಗಿದ್ದೆ ಪ್ಲೇಸ್ ಬಂದುಬಿಟ್ಟು ಪಳನಿಗೆ. ನೈಟೆಲ್ಲ ನಮ್ಮ ಫ್ರೆಂಡು ಘಾಟ್ ಸೆಕ್ಷನ್ ಏರಿಯಲ್ಲಿ ಟ್ರಾವೆಲ್ ಮಾಡಿ ಬೆಳಗಿನ ಜಾವ ನಮ್ಮನ್ನು ಪಳನಿಗೆ ಸೇರಿಸಿದ್ರು. ಕರೆಕ್ಟಾಗಿ 9 ಗಂಟೆಗೆ ನಾವು ಪಳನಿಗೆ ಸೇರಿದ್ವಿ. ನೀವೇ ನೋಡ್ಬೋದು, ಬೆಟ್ಟ ಮೇಲೆ ಟೆಂಪಲ್ ಇರೋದು ಪಳನಿಯಲ್ಲಿ. ನೀವೇ ನೋಡ್ಬೋದು, ತುಂಬಾ ರಶ್ ಇತ್ತು. ಯಾಕಂದರೆ ಇವಾಗ ಓಂ ಶಕ್ತಿ ಸೀಸನ್ ಬೇರೆ. ಅದಾದಮೇಲೆ ಕಾವಡಿಗಳು ಕೂಡ ನಡೀತಾ ಇರುತ್ತೆ, ಮುರುಘನ ಕಾವಡಿಗಳು ಎಲ್ಲ. ಅದಕ್ಕೆ ತುಂಬಾ ರಶ್ ಇರುತ್ತೆ. ಈ ಜನವರಿ ಫೆಬ್ರವರಿ ಟೈಮಲ್ಲಿ ಎಲ್ಲ ಟೆಂಪಲ್ಸು ಆಲ್ಮೋಸ್ಟ್ ರಶ್ ಇರುತ್ತೆ. ಅಯ್ಯಪ್ಪ ಸೀಸನ್ನು ಅಂತಲೇ ಫೇಮಸ್ಸು. ಅದಾದಮೇಲೆ ಓಂ ಶಕ್ತಿ ಸೀಸನ್ ಅಂತಲೇ ಫೇಮಸ್ಸು. ಯಾಕಂದರೆ ಜಾಸ್ತಿ ಭಕ್ತಾದಿಗಳು ಈ ಟೈಮಲ್ಲೇ ಹೋಗೋದು. ಆ ರೀಸನ್ ತುಂಬಾ ರಶ್ ಇತ್ತು, ನೀವೇ ನೋಡ್ಬೋದು. ಯಾಕಂದರೆ ಫುಲ್ ರಶ್ ಇರುತ್ತೆ ಈ ಸೀಸನಲ್ಲಂತೂ. ಪಳನಿಗೆ ಭಕ್ತರ ಸಾಗರ ಜಾಸ್ತಿ. ತಮಿಳ್ನಾಡಿಂದನೇ ಜಾಸ್ತಿ ಜನ ಬರ್ತಾರೆ. ಪಾದಯಾತ್ರೆಯಲ್ಲಿ ಬರ್ತಾರೆ ಜಾಸ್ತಿ ಹಳ್ಳಿಗಳಿಂದ. ಅದಕ್ಕೆ ತುಂಬಾ ಫೇಮಸ್ ಆದ ಟೆಂಪಲ್ ಇದು ಪಳನಿಯಲ್ಲಿರೋದು. ಪ್ರಪಂಚದಲ್ಲೇ ಎಲ್ಲಿ ಇಲ್ಲದೆ ಇರೋಂಥ ವಿಗ್ರಹ ಇಲ್ಲಿರೋದು. ನಿಮ್ಗೇನ ಚರ್ಮದ ಕಾಯಿಲೆ ಇದ್ದರೆ ಇಲ್ಲಿರೋ ವಿಭೂತಿ ತೊಗೊಂಡೋಗಿ ಹಚ್ಕೊಂಡ್ರೆ ನಿಮ್ಗೆ ಮೇಲಾಗುತ್ತೆ. ಇದು ದೈವದ ಪವಾಡ, ದೇವರ ಪವಾಡ ಆಗಿರುತ್ತೆ. ನೀವೇ ನೋಡ್ಬೋದು, ಫುಲ್ ರಶ್ ಇತ್ತು. ನಮಗಂತೂ ಪಾರ್ಕಿಂಗ್ ಸ್ಪಾಟೇ ಸಿಕ್ಕಿಲ್ಲ. ಪಾರ್ಕಿಂಗೋಸ್ಕರ ಫುಲ್ಲು ಜಾಸ್ತಿ ದೂರ ಹೋಗಬೇಕಾಗಿತ್ತು. ಶಬರಿಮಲೆಯಲ್ಲಿ ಹಿಂಗೆ ಆಯಿತು, ಇಲ್ಲಿ ಪಳನಿಯಲ್ಲಿ ಹಿಂಗೆ ಆಯಿತು. ಆದರೆ ಪಾರ್ಕಿಂಗ್ ಹತ್ರನೇ ನಿಮಗೆಲ್ಲ ವ್ಯವಸ್ಥೆ ಇರುತ್ತೆ. ಶೌಚಾಲಯ ಆಗಿರ್ಬೋದು, ಅದಾದಮೇಲೆ ಬಾತಿಂಗ್ ಕೌಂಟರ್ಸ್ ಆಗಿರ್ಬೋದು, ಪ್ರತಿಯೊಂದು ಇರುತ್ತೆ. ಅದಕ್ಕೂ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ, ಲೈಕ್ 20 ಹಂಗೆಲ್ಲ ಕೊಡಬೇಕು ಒಂದು ಸತಿ ನೀವು ಹೋಗ್ಬೇಕಂದ್ರೆ. ನೀವೇ ನೋಡ್ಬೋದು, ಇದೇ ಪಳನಿ ಬೆಟ್ಟ ಮೇಲೆ ನೋಡ್ತಾ ಇರೋದು. ರೋಫು, ಟ್ರೈನು ಎಲ್ಲ ವ್ಯವಸ್ಥೆ ಇದೆ. ಆದರೆ ಲಿಮಿಟೆಡ್ ಮೆಂಬರ್ಸಿಗೆ ಮಾತ್ರ ಇರೋದು. ನಿಮಗೆ ಇವಾಗ ಈ ಸೀಸನಲ್ಲಂತೂ ಜಾಸ್ತಿ ಕಷ್ಟ ರೋಫು, ಟ್ರೈನು ಎಲ್ಲ ಸಿಗೋದು. ನಮಗೆ ಸಿಕ್ಕುತ್ತಾ ಅಂತ ನೋಡೋಣ ಬನ್ನಿ ಮುಂದೆ ವಿಡಿಯೋ ಅಲ್ಲಿ. ನೀವೇ ನೋಡ್ಬೋದು ಮೇಲೆ ಇದೇ ಪಳನಿ ಬೆಟ್ಟ. ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾಗಿದ್ರೆ ಹೋಗಿದ್ದಿದ್ದು. ಇವಾಗಂತೂ ಫುಲ್ ಅಪ್ಡೇಟ್ ಆಗಿದೆ. ನಾವು 9th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಹೋಗಿದ್ದು, ಅವಾಗ ಹೋಗಿಲ್ಲ. 8th 7th ಅಲ್ಲೇನೋ ಹೋಗಿದ್ದು ಅನಿಸುತ್ತೆ. ನೀವೇ ನೋಡ್ಬೋದು. ನಾವೆಲ್ಲ ಫ್ರೆಶ್ ಅಪ್ ಆಗಿ ದೇವರಿಗೆ ಪೂಜೆ ಮಾಡಿ ಅಯ್ಯಪ್ಪನ ಘೋಷಗಳನ್ನು ಕೂಗಿ, ಅದಾದ ಮೇಲೆ ನಾವು ಮಹಾಮಂಗಳಾರತಿ ಎಲ್ಲ ತಗೊಂಡು ನಾವೆಲ್ಲ ರೆಡಿಯಾಗಿ ಫೈನಲಿ ನಾವು ರೋಫ್ ಇರೋ ಜಾಗಕ್ಕೆ ನಡ್ಕೊಂಡು ಹೋಗ್ಬೇಕು. ಒಂದು 10 ಮೀಟರ್ಸಲ್ಲೇ 10 ಮೀಟರ್ಸ್ ಆದಮೇಲೆ ಗಾಡಿ ಬರುತ್ತೆ. ಇದೊಂದು ಸ್ಪೆಷಲ್ ವಿಚಾರ ಏನಂದರೆ, ಟೆಂಪಲ್ ಅಥಾರಿಟಿಯಿಂದ ಮತ್ತು ತಮಿಳ್ನಾಡು ಗೌರ್ಮೆಂಟಿಂದ ನಿಮಗೆ ಫ್ರೀ ಗಾಡಿ ವೆಹಿಕಲ್ ಫೆಸಿಲಿಟೀಸ್ ಮಾಡಿದ್ದಾರೆ. ಯಾರ್ಯಾರು ಹೋಗ್ತಾರೋ ಪೀಪಲ್ಸ್ಗೆ ಒಂದು 10 ಮಿನಿಟ್ಸ್ಗೆ 5 ಮಿನಿಟ್ಸ್ಗೆ ಒಂದೊಂದು ಗಾಡಿ ಬರ್ತಾ ಇರುತ್ತೆ. ನೀವು ಅದರಲ್ಲಿ ಟ್ರಾವೆಲ್ ಮಾಡೋದು. ರೋಪ್ ಸೆಂಟ್ರಿಗೆ ಬೇಕಂದರೆ ರೋಪ್ ಸೆಂಟ್ರಿಗೆ ಬಿಡ್ತಾರೆ. ನಿಮಗೆ ಟ್ರೈನ್ ಸೆಂಟ್ರಿಗೆ ಬೇಕಂದರೆ ಟ್ರೈನ್ ಸ್ಟೇಷನ್ಗೆ ಬಿಡ್ತಾರೆ. ನಿಮಗೆ ಎಲ್ಲ ಫೆಸಿಲಿಟಿ ಮಾಡಿಕೊಡ್ತಾರೆ. ನಾವು ಎಷ್ಟೊತ್ತಾಗುತ್ತೋ ದರ್ಶನ, ಫುಲ್ ರಶ್ ಇತ್ತು. ಅದಕ್ಕೆ ನಾವು ಎಷ್ಟೊತ್ತಾಗುತ್ತೋ ದರ್ಶನ ಅಂದ್ಬಿಟ್ಟು ನಾವು ಟಿಫನ್ ತಿಂದ್ಬಿಟ್ರಿ. ಯಾಕಂದರೆ ಸಾಯಂಕಾಲನೇ ಆಗ್ಬೋದು, ಹೇಳೋಕ್ಕಾಗಲ್ಲ ಮೇಯ್ನ್ಲಿ. ಅದಕ್ಕೆ ನಾವು ಹೋಗಿ ಈ ಹೋಟ್ಲಲ್ಲಿ ಟಿಫನ್ ತಿಂದ್ವಿ, ನಮ್ಮ ಫ್ರೆಂಡ್ ಅವ್ರ ಅಪ್ಪ ಹೇಳಿದ್ದಕ್ಕೆ. ನಾವು ಫೈನಲಿ ಹೋಗಿ ಟಿಫನ್ ತಿಂದರೆ ತುಂಬಾ ಚೆನ್ನಾಗಿತ್ತು ಟಿಫನ್ನು. ಅದಾದಮೇಲೆ ನಾವು ಇಲ್ಲಿ ಬರೋ ಕಾವಡಿ ಪ್ರತಿಯೊಂದನ್ನು ಡೀಟೇಲಾಗಿ ನೋಡ್ತಾ ಇದ್ವಿ. ಯಾವ ಥರ ಮಾಡ್ತಾರೆ ಪ್ರತಿಯೊಂದು. ಇದೆಲ್ಲ ಹೊಸದ್ದಲ್ಲ. ನೀವೇ ನೋಡ್ಬೋದು, ಕಾವಡಿ ಯಾರೋ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ನೀಟಾಗಿ ನೋಡ್ತಾ ಇದ್ರಿ. ಎಲ್ಲ ವಿಜುವಲ್ಲು. ತುಂಬಾ ಕಟ್ಟಡಗಳು ಎಲ್ಲ ಬಿಲ್ಡ್ ಮಾಡ್ತಾ ಇದ್ದಾರೆ. ಟೆಂಪಲ್ಸು, ಅನೇಕ ಟೆಂಪಲ್ಸ್ನ ಹೊಸ್ದಾಗೆ ಕೆಳಗಡೆ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಟೆಂಪಲ್ ಅಥಾರಿಟಿಯವರು. ತುಂಬಾ ಪವಾಡವಾದ ಟೆಂಪಲ್ ಇದು. ತುಂಬಾ ಇತಿಹಾಸ ಉಳ್ಳ ಟೆಂಪಲ್ಲು. ಸುಬ್ರಹ್ಮಣ್ಯ ಸ್ವಾಮಿ ಇರೋದೇ ಇಲ್ಲಿ ಮೇಯ್ನ್ ಟೆಂಪಲ್ ಸುಬ್ರಹ್ಮಣ್ಯ ಸ್ವಾಮಿದಿದು. ನೀವೇ ನೋಡ್ಬೋದು. ಇದೇ ಜಾಸ್ತಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಪವರ್ಫುಲ್ ಟೆಂಪಲ್ಲು ಇದಾಗಿರುತ್ತೆ. ಜಾಸ್ತಿ ಭಕ್ತರು ಇಲ್ಲೇ ಬರೋದು. ಕಾವಡಿ ಆಗಿರ್ಬೋದು, ಶೂಲ ಆಗಿರ್ಬೋದು, ಪ್ರತಿಯೊಂದು ಇಲ್ಲೇ ನೀವೇ ನೋಡ್ಬೋದು. ಫೈನಲಿ ಈ ಥರ ಗಾಡಿಗಳು ಬರುತ್ತೆ ನಿಮ್ಮ ಪಾರ್ಕಿಂಗ್ ಏರಿಯಾ ಹತ್ರನೇ. ನಿಮ್ಗೆ ಇಲ್ಲಿಂದ ಗಾಡಿಯಲ್ಲಿ ನೀವು ಹೋಗ್ಬೋದು. ತಿರ್ಗಾ ಪಾರ್ಕಿಂಗ್ ಏರಿಯಾ ಹತ್ರ ಕರ್ಕೊಂಬಂದು ಬಿಡ್ತಾರೆ. ಇದೊಂದು ಬೆಸ್ಟ್ ಪಾರ್ಟು. ಏನು ನಿಮ್ಮ
ಚಾರ್ಜಸ್ ಇರಲ್ಲ. ನಿಮ್ಗೆ ರೋಪ್ ಸೆಂಟ್ರ್ ಹತ್ರ ಬೇಕಂದರೆ ರೋಪ್ ಸೆಂಟ್ರು, ಸ್ಟೇಷನ್ ಹತ್ರ ಬೇಕಂದರೆ ಸ್ಟೇಷನ್ ಹತ್ರ ಅವರೇ ಕರ್ಕೊಂಡೋಗಿ ಬಿಡ್ತಾರೆ. ಫೈನಲಿ ನಮ್ಗೆ ಯಾವುದು ರೋಪು ಸಿಕ್ಕಿಲ್ಲ, ಟ್ರೈನು ಸಿಕ್ಕಿಲ್ಲ. ನಾವು ಕಾಲ್ನಡಿಗೆಯಲ್ಲೇ ಬೆಟ್ಟ ಹತ್ತಿ ದೇವರ ದರ್ಶನ ಮಾಡಿದ್ರಿ. ದೇವ್ರ ದರ್ಶನ ಮಾಡೋದು 1 ನಿಮಿಷ ಆಗಿದ್ರೇನು ತುಂಬಾ ಒಂಥರ ತೃಪ್ತಿ ಆಗುತ್ತೆ. ಅಷ್ಟು ಕಷ್ಟಪಟ್ಕೊಂಡು ಹತ್ತದ್ಮೇಲೆ ಬೆಟ್ಟ ಮೆಟ್ಲಲ್ಲಿ ನಮಗೆ ಒಂಥರ ತೃಪ್ತಿ. ನಾವು ಹೋಗಿದ್ದು 200 ರುಪೀಸ್ಗೆ ದರ್ಶನಗೆ, ಸ್ಪೆಷಲ್ ದರ್ಶನಗೆ. ಅದಕ್ಕೆ ನಮಗೆ ಅಲ್ಲಿ 2 ಅವರ್ಸ್ ತಗೊಂತು. ಫೈನಲಿ ಇಳಿಯೋಷ್ಟಕ್ಕೆ 1 ಗಂಟೆ ಆಗಿತ್ತು. ಫೈನಲಿ ಪಳನಿ ಏನಕ್ಕೆ ಫೇಮಸ್ ಅಂದರೆ, ನೀವು ಎಲ್ಲ ಜಾಸ್ತಿ ಮೋಸ್ಟ್ ಆಫ್ ಶಬರಿಮಲೆಗೆ ಹೋಗೋರೆಲ್ಲ ಇಲ್ಲೇ ಹಲ್ವಾ ಪರ್ಚೇಸ್ ಮಾಡೋದು. ಹಲ್ವಾ, ಬನಾನಾ ಚಿಪ್ಸ್ ಎಲ್ಲ ನಿಮಗೆ ಪ್ರಸಾದ ಜೊತೆ ಕೊಡ್ತಾರಲ್ಲ, ಅಯ್ಯಪ್ಪ ಸ್ವಾಮಿ ಪ್ರಸಾದ ಜೊತೆ, ಅದು ಇಲ್ಲೇ ತೊಗೊಳ್ಳೋದು. ತುಂಬಾ ಫೇಮಸ್ಸು ಬನಾನಾ ಚಿಪ್ಸ್ಗೆ ಮತ್ತು ಹಲ್ವಾಗೆ. ಕೋಕೋನಟ್ ಆಯಿಲ್ದು ಮಾಡ್ತಾರೆ, ನಾರ್ಮಲ್ ಆಯಿಲ್ದು ಮಾಡ್ತಾರೆ. ತುಂಬಾ ಶಾಪ್ಸ್ ಇದೆ ಪಳನಿಯಲ್ಲಿ. ಶಾಪಿಂಗು ಅಷ್ಟೇ ಬೆಸ್ಟ್ ಸ್ಪಾಟ್ ಇದು. ತುಂಬ ಜನ ಇಲ್ಲೇ ಬಂದು ಶಾಪಿಂಗ್ ಮಾಡ್ತಾರೆ. ನೀವೇ ನೋಡ್ಬೋದು ವ್ಯೂ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ತುಂಬಾ ಜನ. ಆ ಜನದ ಮಧ್ಯದಲ್ಲಿ ನಾವು ಹೋಗ್ತಾ ಇದ್ದೀವಿ. ಫೈನಲಿ ನಾವು ಹೋಗಿ ಪಳನಿಯಲ್ಲಿ ಊಟ ಮಾಡ್ಕೊಂಡ್ಬಿಟ್ರಿ ಮಧ್ಯಾಹ್ನದ್ದು. ಊಟ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಿದ್ದ ಸ್ಪಾಟೇ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂದ್ಬಿಟ್ಟು ನಾವು ಟ್ರಾವೆಲ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ ಅಂತ ನೋಡಿದ್ರಿ ಮ್ಯಾಪಲ್ಲಿ. ಮಿನಿಮಮ್ 7 ಅವರ್ಸ್ ತೋರಿಸ್ತಾ ಇತ್ತು ಪಳನಿಯಿಂದ. ನಾವು ಅಲ್ಲಿ ಬಿಟ್ಟಿದ್ದಾಗೆ 2:00, 2:13. ಫೈನಲಿ ನಾವು ಮಹದೇಶ್ವರ ಬೆಟ್ಟಕ್ಕೆ ಎಷ್ಟೊತ್ತಿಗೆ ಹೋಗ್ತೀವಿ ಅನ್ನೋದನ್ನು ಈ ವಿಡಿಯೋಲಿ ನೋಡೋಣ ಬನ್ನಿ. ಫೈನಲಿ ನಾವು ಹೋಗ್ತಾ ಇದ್ದೀವಿ. ನೀವೇ ನೋಡ್ಬೋದು ವಿಡಿಯೋಲ್ಲಿ. ಮಹದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕೆ ಪಾರ್ಕಿಂಗ್ ಹತ್ರ ಕಾರ್ ಎತ್ಕೊಂಡು ಅದಾದಮೇಲೆ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮಹದೇಶ್ವರ ಬೆಟ್ಟ ರೋಡ್ಸ್ ಅಂತೂ ಹೆವಿ ಡೇಂಜರಸ್ಸು. ಹೆಂಗಂದರೆ ಹಂಗಿದೆ. ನೈಟ್ ಹೊತ್ತಂತೂ ನೀವು ಒಂದೇ ರೂಟಲ್ಲೇ ಹೋಗಬೇಕು. ನೀವೇನಾನ ಅಪ್ಪಿ ರಾಂಗ್ ರೂಟಲ್ಲಿ ಬಂದರೆ ನಿಮಗೆ ಆಕ್ಸಿಡೆಂಟ್ಸ್ ಆಗೋದಂತೂ ಫಿಕ್ಸು. ಅಷ್ಟು ಚಿಕ್ಕದಾಗಿದೆ ರೋಡ್ಸು. ಅದಾದಮೇಲೆ ಎಲ್ಲ ಫುಲ್ ಘಾಟ್ ಸೆಕ್ಷನ್ಸು. ತುಂಬಾ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಈ ರೋಡ್ಸಲ್ಲೆಲ್ಲ ಓಡ್ಸೋಕ್ಕಾಗೋದು. ಯಾರೋ ಫ್ರೆಶರ್ ಹೋಗಿ ಕಾರ್ ತೊಗೊಂಡವರೆಲ್ಲ ಇದೆಲ್ಲ ಕಷ್ಟ ಇರುತ್ತೆ ಜಾಸ್ತಿ ನನ್ನ ಪ್ರಕಾರ. ನಮ್ಮ ಫ್ರೆಂಡ್ ಅವ್ರ ಅಪ್ಪ ಅವ್ರಿಗೆಲ್ಲ ಫುಲ್ ಎಕ್ಸ್ಪೀರಿಯನ್ಸ್ ಇದೆ ಓಡಿಸಿ ಕಾರು. ಅವರಂತೂ ಫುಲ್ಲು ನಮಗೆ ಫುಲ್ ಸೇಫಾಗಿ ಕರ್ಕೊಂಡು ಹೋದರು. ಅದಕ್ಕೆ ಅವ್ರಿಗೊಂದು ಥ್ಯಾಂಕ್ಸ್ ಹೇಳೋಣ ಈ ವಿಡಿಯೋ ಮೂಲಕ. ನೀವೇ ನೋಡ್ಬೋದು, ಇದು ಬಾರ್ಡ್ರ್ ಚೆಕ್ ಪೋಸ್ಟು. ನಾನು ವಿಡಿಯೋಲಿ ತೋರಿಸ್ತಾ ಇರೋದು ಇವಾಗ ಬಾರ್ಡ್ರ್ ಚೆಕ್ ಪೋಸ್ಟು. ಅದಾದಮೇಲೆ ಮಹದೇಶ್ವರ ಬೆಟ್ಟ ಎಂಟ್ರಿ ಇದು. ಇಲ್ಲಿ ಎಂಟ್ರಿಯಲ್ಲಿ ನಿಮಗೆ ಎಲ್ಲ ಗಾಡಿ ಎಲ್ಲ ಚೆಕ್ ಮಾಡಿ ನಿಮಗೆ ಪಾರ್ಕಿಂಗ್ಗೆ ಇಲ್ಲೇ ಫೀಸ್ ಕಟ್ಸ್ಕೊಂಡ್ಬಿಡ್ತಾರೆ ಫಾರೆಸ್ಟ್ ಅಥಾರಿಟಿ ಅವರು. ನೀವೇ ನೋಡ್ಬೋದು ಎಲಿಫೆಂಟ್ಸು, ಅದಾದಮೇಲೆ ಫುಲ್ ಅನಿಮಲ್ಸ್ ಎಲ್ಲ ರೋಡಲ್ಲೇ ಓಡಾಡ್ತಾ ಇರುತ್ತೆ. ಆದರೆ ಅದು ಯಾರಿಗೂ ತೊಂದರೆ ಮಾಡಲ್ಲ. ಅದು ಮಾದಪ್ಪನ ಲೀಲೆ. ಇವಾಗವರೆಗೂ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಆಲ್ಮೋಸ್ಟು ನೈಟ್ ಹೊತ್ತು ಫುಲ್ ಡೇಂಜರಸ್ ಸ್ಪಾಟ್ಸ್ ಇದೆಲ್ಲ. ಯಾಕಂದರೆ ಪ್ರಾಣಿ ಎಲ್ಲ ಓಡಾಡ್ತಾ ಇರುತ್ತೆ. ನೀವೇ ನೋಡ್ಬೋದು. ಫೈನಲಿ ನಾವು ಮಹದೇಶ್ವರ ಬೆಟ್ಟಕ್ಕೆ ಬಂದ್ವಿ. ಬರೋಷ್ಟಕ್ಕೆ 12 ಗಂಟೆ ಕರೆಕ್ಟಾಗಿ ಮಹದೇಶ್ವರ ಬೆಟ್ಟಕ್ಕೆ ಬಂದಾಗ. ಮಹದೇಶ್ವರ ಬೆಟ್ಟಕ್ಕೆ ಬರೋಷ್ಟಕ್ಕೆ 12 ಗಂಟೆ ಆಗಿತ್ತು. ಟೆಂಪಲ್ಲು ಓಪನ್ ಇತ್ತು. ಯಾಕಂದರೆ ಜಾಸ್ತಿ ಜನ ಇರೋದಕ್ಕೆ ಸ್ವಲ್ಪ ಒಂದು 1 ಅವರ್ ಎಕ್ಸ್ಟೆಂಡ್ ಮಾಡಿದ್ರು. ಫೈನಲಿ ನಾವು ಹೋಗಿ ಫುಲ್ ರಶ್ ಇತ್ತು. ಇಲ್ಲಿ ನಮ್ಮ ಫ್ರೆಂಡ್ ಅವ್ರ ಅಪ್ಪ ಅವರ ರೆಫರೆನ್ಸ್ ಮೇರೆಗೆ ನಮಗೆ ಬೇಗ VIP ಸ್ಲಾಟಲ್ಲಿ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ನೀವೇ ನೋಡ್ಬೋದು. VIP ಸ್ಲಾಟಲ್ಲಿ ಹೋದ್ವಿ, ದರ್ಶನ ಆಯಿತು. ಫುಲ್ಲು ಟೆಂಪಲ್ ಹತ್ರ ಎಲ್ಲ ಫೋಟೋ ತೊಗೊಂಡು ಫುಲ್ಲು ಸರೌಂಡಿಂಗ್ಸ್ ಎಲ್ಲ ನೀವೇ ನೋಡ್ಬೋದು. ಇಲ್ಲೇ ಡ್ಯಾನ್ಸ್ ಎಲ್ಲ ನಡೆದಿರೋದು. ನೀವು ಶಿವರಾಜ್ ಕುಮಾರ್ ಅವ್ರದ್ದು ಜೋಗಿ ಮೂವಿ ಶೂಟಿಂಗ್ ಎಲ್ಲ ಇಲ್ಲೇ ನಡೆದಿರೋದು. ಅವಾಗ ಇದ್ದಿದ್ದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇದೆ. ನಾವು ಮಹದೇಶ್ವರ ಬೆಟ್ಟಕ್ಕೆ ಲಾಸ್ಟ್ ಹೋಗಿದ್ದು 8th ಸ್ಟ್ಯಾಂಡರ್ಡಲ್ಲಿ ಇರುವಾಗ. ಇವಾಗೂ ನಮಗೇನು ಗುರ್ತೇ ಸಿಗ್ತಾ ಇಲ್ಲ. ಎಲ್ಲ ಫುಲ್ಲು ಡೆವಲಪ್ಮೆಂಟ್ ಆಗಿದೆ. ಬಸವಣ್ಣ ಎಲ್ಲ ನಿರ್ಮಿಸಿದ್ದಾರೆ. ಟೆಂಪಲ್ಸು ಅಷ್ಟೇ ಫುಲ್ಲು ಡೆವಲಪ್ಮೆಂಟ್ ಆಗಿದೆ. ನೀವೇ ನೋಡ್ಬೋದು. ದೇವರು ಒಂದೇ, ಟೆಂಪಲ್ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿದೆ. ದೇವರು ಇವಾಗಿದ್ದಿದ್ದು ಪ್ರತಿ ಸೇಮೇ ಇರುತ್ತೆ. ನೀವೇ ನೋಡ್ಬೋದು ಯಾವ ಥರ ಇದೆ ಅಂತ. ಇದೆಲ್ಲ ಗೋಪುರ. ಮಹದೇಶ್ವರ ಸ್ವಾಮಿಗಳ ದರ್ಶನ ಮಾಡಿಕೊಂಡು ನಾವು VIP ಸ್ಲಾಟಲ್ಲಿ ಹೋಗಿದ್ದಕ್ಕೆ ತುಂಬಾ ಬೇಗ ಆಯಿತು ದರ್ಶನ. ಒಂದು 2-3 ಸತಿ ಮಾಡಿಕೊಂಡ್ರೆ ದರ್ಶನ. ದೇವ್ರ ಹತ್ರನೇ ಒಂದು ಬಾಗಿಲಿದೆ, ಅಲ್ಲಿ ನಿಂತ್ಕೊಂಡು ದೇವ್ರನ್ನ ನೋಡೋವಂಥ ಪುಣ್ಯ ನಮ್ಮ ನಮ್ಮ ಫ್ರೆಂಡಿಂದ ಈ ವರ್ಷ ನಮ್ಗೆ ಸಿಕ್ಕಿದೆ. ಯಾಕಂದರೆ ಅದೆಲ್ಲ ಲೈಕ್ CM VIP ಅವ್ರಿಗೆ ಮಾತ್ರ ದೇವ್ರ ಹತ್ರ, ಅಂದರೆ ದೇವ್ರ ಪಕ್ಕದಲ್ಲಿ ಮುಂದೆ ಇದಾಕಿರ್ತಾರೆ ಕ್ಯೂದು.
ಸ್ಕ್ರೋಲ್ ಏರಿಯಾ ಅಲ್ಲಿ ನಿಮ್ಮನ್ನು ಬಿಡ್ತಾರೆ. ನೋಡ್ಬೋದು ದೇವ್ರನ್ನ. ದೇವ್ರನ್ನ ನೋಡಿ ನಮಸ್ಕಾರ ಮಾಡಿಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಫೈನಲಿ ಮಹದೇಶ್ವರ ಬೆಟ್ಟ ದೇವಸ್ಥಾನದ ಹಿಂದೆ ಫೋಟೋ ತಗೊಂಡು ಅದಾದಮೇಲೆ ನಾವು ಹೊರ್ಗಡೆಗೆ ಬಂದು ನಾವು ಹೋಗಿದ್ದ ಸ್ಪಾಟ್ ಬಂದುಬಿಟ್ಟೆ ಅನ್ನದಾನದ ಕೊಠಡಿ ಹತ್ರ. ಇಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಪ್ರತಿನಿತ್ಯ ಅನ್ನದಾನ ನಡೀತಾ ಇರುತ್ತೆ. ನಾವು ಹೋಗಿ ಅನ್ನದಾನ ಕೊಠಡಿ ಹತ್ರ ಫುಲ್ ಅದಕ್ಕೂ ಕ್ಯೂ ಇತ್ತು, ಯಾಕಂದರೆ ಜಾಸ್ತಿ ಜನಸಾಗರ, ಅದಕ್ಕೆ ಫುಲ್ ಕ್ಯೂ ಇತ್ತು. ನೀವೇ ನೋಡ್ಬೋದು ಎಷ್ಟು ಕ್ಯೂ ಇದೆ ಅಂತ. ಮಹದೇಶ್ವರ ಬೆಟ್ಟದಿಂದ ಬ್ಯಾಂಗ್ಳೂರು 3 ಅವರ್ಸು. ನಮಗಿವಾಗ ಆಲ್ಮೋಸ್ಟು 12:30 ಆಗಿದೆ ಟೈಮು. 3 ಅವರ್ಸಲ್ಲಿ ಬರಬೇಕು. ಫೈನಲಿ ನಾವೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಹೊರ್ಗಡೆಗೆ ಬಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿ ಅದಾದಮೇಲೆ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ನೀವೇ ನೋಡ್ಬೋದು ಫುಲ್ಲು ಡೆವಲಪ್ಮೆಂಟ್ ಆಗಿದೆ. ಅದಾದಮೇಲೆ ಬಸವಣ್ಣ ಎಲ್ಲ ಹೊಸ್ದಾಗಿ ಕಟ್ಟಿದ್ದಾರೆ, ನೀವೇ ನೋಡ್ಬೋದು. ಯಾರೋ ರಂಗೋಲಿ ಕಾಂಪಿಟೇಷನ್ನು, ರಂಗೋಲಿ ಹಾಕ್ತಿರಿ ದೇವ್ರಿಗೆ ಅಂತ ಅರ್ಕೆ ಮಾಡ್ಕೊಂಡಿದ್ರಂತೆ, ಅದಕ್ಕೆ ರಂಗೋಲಿ ಹಾಕ್ಕೊತಾ ಇದ್ದಾರೆ. ನೀವೇ ನೋಡ್ಬೋದು ಕೊಠಡಿಯಲ್ಲಿ ಎಷ್ಟು ಕ್ಯೂ ಇದೆ ಅನ್ನದಾನದ ಕೊಠಡಿಗೆ ಎಲ್ಲ ನೀವೇ ನೋಡ್ಬೋದು ವಿಡಿಯೋಲ್ಲಿ, ಫುಲ್ ರಶ್ಶು. ಅದಾದಮೇಲೆ ಇನ್ನೊಂದೇನೆಂದರೆ ಇಲ್ಲಿ ಪ್ರತಿನಿತ್ಯ ಡ್ಯಾನ್ಸ್ ಮಾಡಿಕೊಂಡು ದೇವ್ರನ್ನ ತೃಪ್ತಿಪಡಿಸೋದು ಒಂದು ಪದ್ಧತಿ ಇದೆ. ಅದನ್ನು ಮಾಡ್ತಾಯಿದ್ರು, ಅದನ್ನು ಈ ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಕೊನೆ ತನಕ ನೋಡಿ. ಇದು ಒಂಥರ ಪದ್ಧತಿ, ದೇವರನ್ನು ಸಂತೃಪ್ತಿ ಪಡಿಸೋದು ಡ್ಯಾನ್ಸ್ ಮಾಡಿಕೊಂಡು, ನೃತ್ಯದ ಮೂಲಕ ದೇವರನ್ನು ಸಂತೃಪ್ತಿ ಪಡಿಸೋದು ಇದೊಂದು ಪೂರ್ವಕಾಲದ ಪದ್ಧತಿ. ಇದನ್ನು ಇವಾಗವರೆಗೂ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ದೇವಸ್ಥಾನದಲ್ಲಿ ಪ್ರತಿನಿತ್ಯ ಇದು ನಡೀತಾ ಇರುತ್ತೆ, ಭಕ್ತಾದಿಗಳಿಂದ ಈ ಸೇವೆ ನಡೀತಾ ಇರುತ್ತೆ ದೇವಸ್ಥಾನದ ಮುಂದೆ. ಫೈನಲಿ ದೇವ್ರಿಗೆ ಇನ್ನೊಂದ್ಸತಿ ನಮಸ್ಕಾರ ಹಾಕ್ಕೊಂಡು ನಾವು ದೇವಸ್ಥಾನದ ಹೊರಗಡೆಗೆ ಬಂದ್ವಿ ಫ್ರೆಂಡ್ಸ್. ದೇವಸ್ಥಾನದ ಹೊರಗಡೆ ಬರಬೇಕಾದ್ರೆ ಒಂದು ದೊಡ್ಡ ಶೆಡ್ ಇದೆ ಫ್ರೆಂಡ್ಸ್. ತುಂಬ ಸಾವಿರಾರು ಜನ ಇಲ್ಲಿ ರೆಸ್ಟ್ ಮಾಡ್ಬೋದು. ನಾವೇನು ರೆಸ್ಟ್ ಮಾಡಲಿಲ್ಲ, ಯಾಕಂದರೆ 3 ಅವರ್ ಅಷ್ಟೇ ಬೆಂಗಳೂರಿಗೆ. ಅದಕ್ಕೋಸ್ಕರ ಫೈನಲಿ ಎಷ್ಟೊತ್ತಾಗಿದ್ರೆ ಆಗಲಿ ಅಂದ್ಬಿಟ್ಟು ನಾವೇನೋ ಪರ್ಚೇಸ್ ಮಾಡಿಕೊಂಡು ನಮಗೇನು ಬೇಕೋ ಮೆಟೀರಿಯಲ್ಸ್ ಎಲ್ಲ ಮನೆಗೆ ಪರ್ಚೇಸ್ ಮಾಡಿಕೊಂಡು ಅದಾದಮೇಲೆ ನಾವು ನಮ್ಮ ಪಯಣನ ಬೆಂಗಳೂರು ಕಡೆಗೆ ಬಂದ್ವಿ ಫ್ರೆಂಡ್ಸ್. ನೈಟೆಲ್ಲ ನಮ್ಮ ಫ್ರೆಂಡವ್ರ ಅಪ್ಪನೇ ಓಡಿಸಿದ್ರು. ಫೈನಲಿ ಕರೆಕ್ಟಾಗಿ 2:30ಗೆ ನಮ್ಮನ್ನು ಬೆಂಗಳೂರಿಗೆ ಕರ್ಕೊಂಬಂದರು ಫ್ರೆಂಡ್ಸ್. ನೀವೇ ನೋಡ್ಬೋದು ವಿಡಿಯೋಲ್ಲಿ. ಫೈನಲಿ ನೈಟೆಲ್ಲ ಫುಲ್ ಘಾಟ್ ಸೆಕ್ಷನಲ್ಲಿ ಜಾಸ್ತಿ ಸ್ವಲ್ಪ ಟೈಮ್ ತಗೊಂತು. ಫೈನಲಿ ನಮ್ಮನ್ನು ಬೆಂಗಳೂರಿಗೆ 2:30ಗೆ ಕರ್ಕೊಂಬಂದರು, ಬೆಳಗಿನ ಜಾವ 2:30ಗೆ. ಅಷ್ಟೊತ್ತಿನಲ್ಲಿ ಜಯನಗರ ಇದರಿಂದ ನನಗಾಗಿ ರ್ಯಾಪಿಡೋ ಮಾಡಿದರು ನಮ್ಮ ಫ್ರೆಂಡು. ರ್ಯಾಪಿಡೋ ಬುಕ್ ಮಾಡಿದರು. ರ್ಯಾಪಿಡೋಲ್ಲಿ ನಾವು ಮೆಜೆಸ್ಟಿಕ್ಗೆ ಬಂದ್ವಿ. ಅಷ್ಟೊತ್ತಿನಲ್ಲಿ ರ್ಯಾಪಿಡೋರ್ಗೆ ಒಂದು ಬಿಗ್ ಸೆಲ್ಯೂಟು, ಯಾಕಂದರೆ ನಮ್ಮ ಕನ್ನಡದವರೇ ಸಿಕ್ಕಿದ್ರು ರ್ಯಾಪಿಡೋರು. ಅವ್ರ ಹತ್ರ ಮಾತಾಡಿಕೊಂಡು ಅವರು ಶಬರಿಮಲೆ ಬಗ್ಗೆ ಎಲ್ಲ ಹೇಳ್ತಾಯಿದ್ರು, ಅವರು ಹೋಗಿದ್ದಿದ್ದು ಎಲ್ಲ. ನಾವು ಹಂಗೆ ಮಾತಾಡಿಕೊಂಡು ನಮ್ಮನ್ನು ಮೆಜೆಸ್ಟಿಕ್ಗೆ ತಲುಪಿಸಿದ್ದೇ ಗೊತ್ತಾಗಿಲ್ಲ. ಒಂದು 20 ನಿಮಿಷಕ್ಕೆಲ್ಲ ಮೆಜೆಸ್ಟಿಕ್ ಬಂದುಬಿಟ್ರಿ ಜಯನಗರಿಂದ. ನೋಡಿ ಬೆಂಗಳೂರು ಎಷ್ಟು ಪ್ರಶಾಂತವಾಗಿದೆ ನೈಟ್ ಹೊತ್ತು, ಯಾರೂ ಇಲ್ಲ, ಫುಲ್ಲು ಖಾಲಿ ಹೊಡಿತದೆ. ಅಂಥ ಸಮಯದಲ್ಲಿ ರ್ಯಾಪಿಡೋರು ನಮಗೋಸ್ಕರ ಸೇವೆ ಮಾಡ್ತಾಯಿರ್ತಾರೆ. ನೀವೇ ನೋಡ್ಬೋದು, ಪಾರ್ಟ್ ಟೈಮ್ ಜಾಬ್ ಅಂತ ಇವ್ರು ಮಾಡ್ತಾ ಇರೋದು. ಇವ್ರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರೋದ್ರಿಂದ ಪಾರ್ಟ್ ಟೈಮ್ ಜಾಬ್ ಮಾಡ್ತಾಯಿದ್ದಾರೆ.
ಫೈನಲಿ ಅವರು ಅಷ್ಟೊತ್ತಿನಲ್ಲಿ ಅವ್ರ ಡೆಡಿಕೇಶನ್ಗೆ ನಾವು ಬೆಲೆ ಕಟ್ಟಲೇಬೇಕು. ಯಾಕಂದರೆ ಅದು ನಮ್ಮ ಕರ್ತವ್ಯ ಆಗಿರುತ್ತೆ. ತುಂಬ ಅಷ್ಟೊತ್ತಿನಲ್ಲಿ ಆಟೋಗಳೆಲ್ಲ ಇವಾಗ ನಿಮಗೆ 300, 400, 500 ಕೇಳ್ತಾರೆ ಮೆಜೆಸ್ಟಿಕ್ಗೆ. ಅಂಥದ್ರಲ್ಲಿ ನೀವು ರ್ಯಾಪಿಡೋ ಇರೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಯಿತು. ಅಷ್ಟೊತ್ತಿನಲ್ಲಿ ರ್ಯಾಪಿಡೋಲಿ ನಮಗೆ 110 ರುಪೀಸ್ ಆಯಿತು ಮೆಜೆಸ್ಟಿಕ್ಗೆ. ಫೈನಲಿ ಮೆಜೆಸ್ಟಿಕ್ಗೆ ಬಂದು ನಮಗೆ ಬಂಗಾರಪೇಟೆ KGF ಗಾಡಿ ಸಿಕ್ಕಿಲ್ಲ, ಕೋಲಾರ ಗಾಡಿ ಇತ್ತು. ಕೋಲಾರ ನಮ್ಮ ಡಿಸ್ಟಿಕ್ ಆಗಿರುತ್ತೆ, ಬಂಗಾರಪೇಟೆ ತಾಲೂಕಾಗಿರುತ್ತೆ, ಮಾಗುಂದಿ ಗ್ರಾಮ ಆಗಿರುತ್ತೆ. ಅದಕ್ಕೆ ನಾವು ಕೋಲಾರ ಗಾಡಿನೇ ಹತ್ತಿದ್ವಿ. ಗಾಡಿ ಹತ್ತಿದಾಗ 3:30 ನಾವು ಅಲ್ಲಿ ಬಿಟ್ಟಿದ್ದು 3:30ಗೆ ಬಿಟ್ರಿ. 3:30ಗೆ ಬಿಟ್ಟು ಬಸ್ಸು. ಬಿಟ್ಟಿದ ತಕ್ಷಣ ಫೈನಲಿ ಕೋಲಾರಕ್ಕೆ ಬರೋಷ್ಟಕ್ಕೆ 5 ಗಂಟೆ. 5 ಗಂಟೆಗೆ ಬಂಗಾರಪೇಟೆ ಗಾಡಿ ಯಾವುದೂ ಇಲ್ಲೇ ಇಲ್ಲ ಕೋಲಾರ ಬಸ್ ಸ್ಟ್ಯಾಂಡಲ್ಲಿ. ಫೈನಲಿ 5:30ಗೆ ಫಸ್ಟ್ ಗಾಡಿ ಕೋಲಾರ ಬಸ್ ಸ್ಟ್ಯಾಂಡಿಂದ. ಫೈನಲಿ ಆ ಗಾಡಿ ಹತ್ಕೊಂಡು ನಾವು 5:45ಗೆಲ್ಲ ನಮ್ಮ ಬಂಗಾರಪೇಟೆಗೆ ರೀಚ್ ಆಗಿ ಫೈನಲಿ ಬಂಗಾರಪೇಟೆ ರೀಚ್ ಆದ್ವಿ. 5:45 ಟೈಮು, ಬೆಳಗಿನ ಜಾವ 5:45. ಫೈನಲಿ ಬಂಗಾರಪೇಟೆ ರೀಚ್ ಆಗಿ ನಮ್ಮ ಪಯಣ ನಮ್ಮೂರ ಕಡೆಗೆ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಎಂಟೈರ್ ಶಬರಿಮಲೆ ಬ್ಲಾಗ್ ಪಾರ್ಟ್ 3. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನನಗೆ ಅನೇಕ ಇಂಟ್ರೆಸ್ಟಿಂಗ್ ವಿಡಿಯೋಗಳು ಮುಂದಿನ ದಿನಗಳಲ್ಲಿ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಾಗುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಬೆಲ್ ಬಟನ್ ಇರುತ್ತೆ, ಆ ಬೆಲ್ ಬಟನ್ ಒತ್ತಿರಿ. ನಿಮಗೆ ಅದರಿಂದ ಎಲ್ಲ ನೋಟಿಫಿಕೇಷನ್ಸು, ನಾನು ಯಾವುದನ್ನ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಇನ್ಸ್ಟೆಂಟಾಗಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.